ಚಿತ್ರದುರ್ಗದಲ್ಲಿ ನಮ್ದು ಬಿಜೆಪಿಯ ಒಂದು ಸದಸ್ಯತಾ ಅಭಿಯಾನದ ಒಂದು ಸಭೆಯನ್ನ ನಾವು ಮಾಡ್ತಾ ಇದ್ದೀರಿ. ನೆನ್ನೆನೂ ಕೂಡ ಹುಬ್ಳಿಯಲ್ಲಿ ಸದಸ್ಯ ಅಭಿಯಾನವನ್ನ ಮಾಡಿ ಬಂದಿದ್ದೀನಿ. ಈಗಾಗಲೇ ನಾನು ಮಂಡ್ಯ, ಕೊಡಗು ಮತ್ತು ಹಾಸನ ಆಗಿದೆ. ಅದಲ್ದಿರ ನನಗೆ ಆಂಧ್ರ ಪ್ರದೇಶ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಈಗಾಗಲೇ 2 ದಿನ ಪ್ರವಾಸ ಮಾಡಿ ಬಂದಿದ್ದೀನಿ. ಯಾಕೆಂದರೆ ಇಡೀ ದೇಶದಲ್ಲಿ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಾವು ಪ್ರಪಂಚದಲ್ಲಿ ನಂಬರ್ 1 ಪ್ರಜಾಪ್ರಭುತ್ವದ ಮೆಂಬರ್ಶಿಪ್ ಡೆಮೋಕ್ರಸಿ ಪಾರ್ಟಿ ಆಗಿ ಹೊರಹೊಮ್ಮಬೇಕಾದ್ರೆ ಪ್ರಪಂಚದಲ್ಲಿ, ದೇಶದಲ್ಲೆಲ್ಲ ನಾವು ಫಸ್ಟ್ ಆಗಬೇಕು. ಬೇರೆ ಪೊಲಿಟಿಕಲ್ ಪಾರ್ಟಿಗಳು ಕುಟುಂಬದ ಮೇಲೆ ನಡೆಯುತ್ತೆ. ಈ ಕಾಂಗ್ರೆಸ್ಸು, ಆ ಕುಟುಂಬ ಇದ್ರೆ ಕಾಂಗ್ರೆಸ್ಸು, ಆ ಕುಟುಂಬ ನಾಳೆ ಏನಾನ ಪಲಾಯನ ಮಾಡಿಬಿಟ್ರೆ ಕಾಂಗ್ರೆಸ್ಸೇ ಇರಲ್ಲ. ನಮ್ಮ ಪಾರ್ಟಿ ಹಂಗಲ್ಲ. ನಮ್ಮ ಪಾರ್ಟಿ ದೀನ್ ದಯಾಳ್ ಉಪಾಧ್ಯಾಯಿಂದ ಹಿಡಿದು ವಾಜಪೇಯಿಯಿಂದ ಹಿಡಿದು ಇಲ್ಲಿ ನರೇಂದ್ರ ಮೋದಿವರೆಗೂ ಬದಲಾವಣೆ ಆಗಿದ್ದಾರೆ. ಯಾರು ಕೂಡ ಕುಟುಂಬದವರು ಇಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವ ಇರುವಂಥದ್ದು ಕಾರ್ಯಕರ್ತರಲ್ಲಿ. ಆ ಮೆಂಬರ್ಶಿಪ್ಪನ್ನು ನಾವು ಮಾಡಬೇಕು. ಕರ್ನಾಟಕದಲ್ಲೂ 1 ಕೋಟಿಗೂ ಹೆಚ್ಚು ಮೆಂಬರ್ಶಿಪ್ ಆಗಬೇಕು ಅನ್ನೋದು ಕೇಂದ್ರದ ಬಯಕೆ. ಅದಕ್ಕೋಸ್ಕರ ಭಾಳ ದೊಡ್ಡ ರೀತಿಯಾಗಿ ನಾವು ಪ್ರವಾಸಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಚಿತ್ರದುರ್ಗ ವಿಭಾಗದಲ್ಲಿ ನಾವು 4-5 ಜಿಲ್ಲೆಗಳು ಇವತ್ತು ಬರ್ತಾ ಇದೆ ಇಲ್ಲಿ. ಸೊ ಸಭೆ ಮಾಡಿ ಅವರಿಗೆ ಇದರ ಮಹತ್ವವನ್ನು ತಿಳಿಸಿ ಈ ಒಂದು ಅಭಿಯಾನಕ್ಕೆ ಯಶಸ್ಸನ್ನು ಕೋರಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ. ಮಿನಿಸ್ಟರ್ ಬೋಸರಾಜ್ ಹೇಳಿದ್ದಾರೆ, ನೋಡಕ್ಕೆ ಅಶೋಕ್ ಮತ್ತು ಕುಮಾರಸ್ವಾಮಿ ಅವರು ಹುಚ್ಚರ ತರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ಅಧಿಕಾರ ಇದ್ದಾಗ ಅಧಿಕಾರ, ಹಣ, ಅಂತಸ್ತು ಇವೆಲ್ಲ ಇದ್ದಾಗ ಈ ತರದ ಮಾತುಗಳು ಬಂದೇ ಬರ್ತದೆ. ಅದರಿಂದ ಅವರು ಆ ಮಾತುಗಳನ್ನು ಹೇಳಿ ಅವ್ರ ಗೌರವನ ಅವರೇ ಹಾಳು ಮಾಡ್ಕೊಬೇಕು. ಈ ತರ ಹೇಳಿಕೆಯನ್ನ ಕೊಡೋದ್ರಿಂದ ನಾನು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಕಾಂಗ್ರೆಸ್ ಅವರು ನನ್ನನ್ನು ಕೇಳಿದ್ರು, ನೀವು ರಾಜೀನಾಮೆ ಕೊಡಕ್ಕೆ ತಯಾರಿದ್ದೀರಾ ಅಂತ. ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದೀನಪ್ಪ. 24 ಗಂಟೆ ಗಡುವು ಕೊಟ್ಟಿದ್ದೀನಿ. ಈಗ ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಆಯ್ತು. ನೆನ್ನೆ 11 ಗಂಟೆಗೆ ನಾನು ಹೇಳಿದ್ದು, ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಆಯ್ತು. ಆ ಧೈರ್ಯವನ್ನ ಅವ್ರು ಕಾಂಗ್ರೆಸ್ ಅವರು ಮಾಡಬೇಕು. 14 ಜನ ಶಾಸಕರನ್ನ ಸಂಪರ್ಕ ಮಾಡಿ ಆಮಿಷ ಒಡ್ಡಿದ್ರು, ಒಪ್ಪದೇ ಇದ್ದಾಗ ಇಡಿ ಬಳಕೆ ಮಾಡ್ಕೊಂಡಿದ್ದಾರೆ. ಹೇಳಿ, ಆ 14 ಜನ ಶಾಸಕರು ಯಾರು? ಕಂಪ್ಲೇಂಟ್ ಕೊಡ್ಲಿ. ಹೋಗಿ ಈ ಲೋಕಾಯುಕ್ತ ಆಫೀಸ್ಗೋ ಅಥವಾ CBIಗೋ ಕೊಡ್ಲಿ. ಇವ್ರಿಗೆ ಯಾವ್ದು ಇಷ್ಟ ಇದೆಯೋ ಅದು ಕೊಡ್ಲಿ. ಲೋಕಾಯುಕ್ತ ಇಷ್ಟ ಇದ್ರೆ ಲೋಕಾಯುಕ್ತ ಕೊಡ್ಲಿ, CBIಗೆ ಇಷ್ಟ ಇದ್ರೆ CBI ಕೊಡ್ಲಿ. ಆ 14 ಜನ ಯಾರು, ಎಲ್ಲಿ ದುಡ್ಡು ಕೊಟ್ರು, ಎಲ್ಲಿ ಇಸ್ಕೊಂಡ್ರು ಹೇಳಿ. ಅದು ಬಿಟ್ಬಿಟ್ಟು ಸರ್ಕಾರ ಬೆಳೆಸ್ತೀನಿ. ನಾವಂತೂ 100% ಆಸ್ ಎ ಅಪೋಸಿಷನ್ ಲೀಡರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಾವು ಸರ್ಕಾರ ಬೀಳ್ಸಕ್ಕೆ ಹೋಗಲ್ಲ. ಅದರ ಪಾಪದ ಕೊಡ ತುಂಬಿ ಅದೇ ಬೀಳ್ಬೇಕೇ ಹೊರ್ತು ನಾವಂತೂ ಸರ್ಕಾರ ಬೀಳ್ಸೋವಂಥ ಪ್ರಶ್ನೆನೇ ಇಲ್ಲ. ಅದಕ್ಕೆ ಪ್ರಯತ್ನನೂ ಮಾಡಲ್ಲ. ನಾವು ಮತ್ತೆ ಚುನಾವಣೆಗೆ ಹೋಗಿ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅವರು ಸುಮ್ಮನೆ ಆಪಾದನೆ ಅವರು, ಯಾಕೆಂದರೆ ಸರ್ಕಾರ ಈಗಾಗಲೇ 7-8 ಜನ ಮಂತ್ರಿಗಳು ನಾನು ಮುಖ್ಯಮಂತ್ರಿ ಅಂತೇಳಿ ಟವಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ನಿಜವಾಗೂ ಸಿದ್ದರಾಮಯ್ಯನವ್ರಿಗೆ ಯಾರನ್ನ ವಿರೋಧಿ ಇದ್ದರೆ ಅವ್ರ ಪಾರ್ಟಿಯವರೇ ವಿರೋಧಿ, ಬೇರೆಯವರಲ್ಲ. ಅವ್ರ ಪಾರ್ಟಿಯಲ್ಲೇ ಮಸಲತ್ ನಡೀತಾ ಇರೋದು. ಅವ್ರ ಪಾರ್ಟಿಯಿಂದನೇ ದಾಖಲೆಗಳು ವಿರೋಧ ಪಕ್ಷದ ಕೈ ಸೇರ್ತಾ ಇರೋದು. ಇಷ್ಟೆಲ್ಲ ಇದ್ರು ಕಾಂಗ್ರೆಸ್ ಅವರು ನಮ್ಮನ್ನು ಹೀಯಾಳಿಸೋ ಅಂಥದ್ದು, ನಮ್ಮ ಮೇಲೆ ಆಪಾದನೆ ಮಾಡೋ ಅಂಥದ್ದು, ಈ ಪ್ರಕ್ರಿಯೆ ಮಾಡೋದ್ರಿಂದ ನೀವು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೀತಾ ಇದ್ದೀರ. ನಮ್ಮನ್ನು ಕಳೆದ ಬಾರಿ ಎಲೆಕ್ಷನ್ನಲ್ಲಿ ನಮ್ಮನ್ನು ಜನ ತಿರಸ್ಕಾರ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿ ನೀವು ಅಭಿವೃದ್ಧಿ ಕಾರ್ಯ ಮಾಡಿ, ರಾಜ್ಯಕ್ಕೆ ಒಳ್ಳೆಯ ಒಂದು ನೀರಾವರಿ ಯೋಜನೆ, ಡ್ಯಾಮ್ಗಳು ಕಟ್ಟಿ, ಒಳ್ಳೆಯ ರಸ್ತೆಗಳನ್ನು ಮಾಡಿ, ಒಳ್ಳೆಯ ಆಸ್ಪತ್ರೆಗಳನ್ನು ಮಾಡಿ ಅಂತ ನಿಮ್ಮನ್ನು ಕೂತರಿಸಿದ್ರು. ನಮ್ಮನ್ನು ಸರ್ಕಾರ ಮಾಡುವಂಥ ತಪ್ಪುಗಳನ್ನು ಜನಗಳ ಮುಂದೆ ಇಡೀ, ಮಾಧ್ಯಮದ ಮುಂದೆ ಇಡೀ ಅಂತ ನಮ್ಮನ್ನು ಕೂತಿರ್ಸಿದ್ದಾರೆ. ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀರಿ. ನಮ್ಮ ಡ್ಯೂಟಿ ಮಾಡೋಕ್ಕೆ ದಯವಿಟ್ಟು ಬಿಡಿ ನಮ್ಮನ್ನು. ನಿಮ್ಮ ಡ್ಯೂಟಿ ಏನಿದೆ, ಅಭಿವೃದ್ಧಿಯನ್ನು
ಕಳೆದ 16 ತಿಂಗಳಲ್ಲಿ ಏನಾದರೂ ಮಾಡಿದ್ದೀರಾ? ಒಂದು ಡ್ಯಾಮ್ ಕಟ್ಟಿದ್ದೀರಾ? ಇದ್ದಿದ್ದ ಡ್ಯಾಮು ಇವ್ರು ಬಂದಮೇಲೆ ಗೇಟ್ ಕಿತ್ಕೊಂಡು ಹೋಯ್ತು. ಡ್ಯಾಮ್ ಕಟ್ಟೋದು ಬೇಡ, ಇದ್ದಿದ್ದೇ ಡ್ಯಾಮ್ ಕಿತ್ಕೊಂಡು ಹೋಯ್ತು. ಒಂದು 7-8 TMC ನೀರು ಆಚೆ ಹೊರಟಾಯ್ತು. 1 TMCಗೆ ಮಹಾರಾಷ್ಟ್ರಕ್ಕೆ ನಾವು ದುಡ್ಡು 6-7 ಕೋಟಿ ಕೊಡ್ತೀವಿ ನಾವು. ಪ್ರತಿ ವರ್ಷವೂ ಮಹಾರಾಷ್ಟ್ರದಿಂದ ನಾವು ತಗೊಬೇಕಾದ್ರೆ ನೀರು ಹಣ ಕೊಡ್ತೀವಿ ನಾವು. ಲೆಕ್ಕ ಹಾಕಿ ಎಷ್ಟು ಹಣ ಹೋಯ್ತು ಅಂತೇಳಿ. ಅಂದರೆ ಒಂದು ಡ್ಯಾಮ್ ಕಟ್ಟೋಕ್ಕಾಗಿಲ್ಲ, ಒಂದು ರಸ್ತೆ ಮಾಡೋಕ್ಕಾಗಿಲ್ಲ, ಆಸ್ಪತ್ರೆಗಳೆಲ್ಲ ಔಷಧಿ ಇಲ್ಲ. ಮೋದಿಯವರೇನೋ 50% ರೇಟಲ್ಲಿ ಅದನ್ನು ಮುಚ್ಚಿ ಹಾಕ್ಬಿಟ್ರಿ ಕಮಿಷನ್ ಹೊಡಿಯೋಕ್ಕೆ. ಅಂದರೆ ನಿಮ್ಗೇನು ಕೆಲಸ ಕೊಟ್ಟಿದ್ದಾರೋ ಅದನ್ನು ನೀವು ಮಾಡ್ತಾ ಇಲ್ಲ, ಅಭಿವೃದ್ಧಿ ಮಾಡದೆ ನೀವು ಬರೀ ಸರ್ಕಾರ ಬಿದ್ದೋಗ್ತೈತೆ, BJP ಅವರು ಅತಂತ್ರ ಮಾಡ್ತಾ ಇದ್ದಾರೆ. ಯಾರು ಹೇಳ್ಬೇಕಲ್ಲ, ಯಾರು ಅಂತ ಹೇಳ್ಬೇಕಲ್ಲ, ಕೊಟ್ಟೋನು ಯಾರು ತಗೊಂಡೋನು ಯಾರು ಹೇಳ್ಬೇಕಲ್ಲ. ಅದನ್ನು ಹೇಳ್ದೆ ಕಳೆದ 16 ತಿಂಗಳಿಂದ ಇದೇ ಡೈಲಾಗೆ ಹೊಡಿತಾ ಇದ್ದಾರೆ.